ಮತ್ತೆ ಕಾಂಟ್ರವರ್ಸಿ ಸೃಷ್ಟಿಸಿದ್ದಾನೆ ರಣವೀರ್ ಅಲಹಾಬಾದಿಯಾ. ಪಾಕಿಸ್ತಾನದ ಬಳಿ ಕ್ಷಮೆ ಯಾಚಿಸಿದ ರಣವೀರ್ ಅಲಹಾಬಾದಿಯಾ. ಒಂದು ಕಡೆ ಭಾರತೀಯ ಸೇನೆಯ ಪರವಾಗಿ ಮಾತನಾಡ್ತಾ ಇದ್ರೆ, ಇವನು ಮಾತ್ರ ಪಾಕಿಸ್ತಾನದ ಪರವಾಗಿ ತನ್ನ ಪ್ರೀತಿಯನ್ನ ತೋರಿಸಿಕೊಂಡಿದ್ದಾನೆ. ಅವತ್ತು ಅಷ್ಟೆಲ್ಲ ತಪ್ಪು ಮಾಡಿದ್ರು ಇನ್ನೂ ಇವನಿಗೆ ಬುದ್ಧಿ ಬಂದಿಲ್ಲ. ಇಂಥವನಿಗೆ ಜನರೇ ಸರಿಯಾದ ಪಾಠ ಕಲಿಸಬೇಕಾಗಿದೆ. ನಮಸ್ಕಾರ. ಒಬ್ಬ ವ್ಯಕ್ತಿ ಒಂದ್ಸಲ ತಪ್ಪು ಮಾಡ್ತಾನೆ. ಆ ತಪ್ಪನ್ನ ಜನರು ಕೂಡ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಬಿಡ್ತಾರೆ. ಯಾರೇ ಆಗಿರ್ಲಿ ಒಂದ್ಸಲ ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಇದ್ದೇ ಇದೆ. ಆದ್ರೆ ಪದೇ 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 ತಪ್ಪನ್ನ ಮಾಡ್ತಾನೆ ಇದ್ರೆ ಇದ್ರ ಅರ್ಥ ಏನು? ಆ ವ್ಯಕ್ತಿ ಬೇಕಂತಲೇ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ? ಅಷ್ಟಕ್ಕೂ ನಾನು ಈ ವಿಚಾರವನ್ನ ಯಾಕಾಗಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ರಣವೀರ್ ಅಲಹಾಬಾದಿಯಾ. ಈ ವ್ಯಕ್ತಿಯ ಬಗ್ಗೆ ನೀವು ಕೇಳಿರ್ಲೇಬೇಕು. ಈ ಹಿಂದೆ ದೊಡ್ಡ ಕಾಂಟ್ರವರ್ಸಿಯನ್ನೇ ಸೃಷ್ಟಿ ಮಾಡಿದ್ದ ಈತ. ತಂದೆ ತಾಯಿಗಳ ಲೈಂಗಿಕ ಕ್ರಿಯೆಯ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿ, ಅಸಹ್ಯವಾಗಿ ಮಾತನಾಡಿ ಇಡೀ ಭಾರತವೇ ತಲೆ ತಗ್ಗಿಸುವಂತೆ ಮಾಡಿದ್ದ ಈತ. ಇವರು ಈ ರೀತಿ ಮಾಡಿದ್ದಕ್ಕೆ ಇಡೀ ಭಾರತೀಯ ಸಮಾಜ, ಇಡೀ ಭಾರತೀಯರು ಇವನಿಗೆ ಛೀ ತೂ ಅಂತ ಉಗ್ದು ಛೀಮಾರಿ ಹಾಕಿದ್ರು. ಇಷ್ಟು ಕೆಟ್ಟದಾಗಿ, ಇಷ್ಟು ಅಸಹ್ಯವಾಗಿ ಮಾತನಾಡಿದಂತಹ ಈತನನ್ನ ಬ್ಯಾನ್ ಮಾಡಲೇಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಬರೋದಕ್ಕೆ ಶುರುವಾಯಿತು. ಜೊತೆಗೆ ಭಾರತೀಯರು ಕೂಡ ಈತನನ್ನ ಬ್ಯಾನ್ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ರೀತಿ ಮಾತನಾಡಿದ್ದಕ್ಕೆ ಈತನ ಮೇಲೆ ಕೇಸ್ ಕೂಡ ಆಗಿತ್ತು. ಆ ಕೇಸ್ ಈಗಲೂ ಕೂಡ ನಡೀತಾ ಇದೆ. ಇವನು ಅವತ್ತು ಈ ರೀತಿ ಕಮೆಂಟ್ ಅನ್ನ ಮಾಡಿ, ಈ ರೀತಿಯಾದಂತಹ ಒಂದು ಅಸಹ್ಯವಾದ ಹೇಳಿಕೆಯನ್ನ ಕೊಟ್ಟು ಜನರಿಂದ ಉಗಿಸ್ಕೊಂಡಿದ್ದ. ಆಮೇಲೆ ಜನರ ಮುಂದೆ ಬಂದು ಕಣ್ಣೀರಿಟ್ಟು ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಹೇಳಿ ಅಂಗಲಾಚಿ ಬೇಡಿದ್ದ. ಆದ್ರೆ ಈಗ ಮತ್ತೊಮ್ಮೆ ಅದೇ ರೀತಿ ತಪ್ಪನ್ನ ಮಾಡಿದ್ದಾನೆ. ಅಷ್ಟೆಲ್ಲ ಆಗಿದ್ರು ಕೂಡ ಇವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಘನ ಘೋರ ಯುದ್ಧ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಭಾರತೀಯರಾದವರು ಭಾರತೀಯ ಸೇನೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಭಾರತ ಗೆದ್ದು ಬರಲಿ ಅಂತ. ಯೋಧರಿಗೆ ಏನೇನೂ ಆಗಬಾರದು, ನಮ್ಮ ಯೋಧರು ಗೆದ್ದು ಬರಬೇಕು ಅಂತ ಹೇಳಿ ಸಾಕಷ್ಟು ಭಾರತೀಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ, ಭಾರತದ ಪರವಾಗಿ ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರಣವೀರ್ ಅಲಹಾಬಾದಿಯಾ ಒಂದು ಪೋಸ್ಟ್ ಅನ್ನ ಹಾಕಿದ್ದಾನೆ. ಏನಂತ ಪೋಸ್ಟ್ ಹಾಕಿದ್ದಾನೆ? ಆ ಪೋಸ್ಟ್ ನಲ್ಲಿ ಪಾಕಿಸ್ತಾನದ ಪರವಾಗಿ ತನ್ನ ಪ್ರೀತಿಯನ್ನ ತೋರಿಸಿಕೊಂಡಿದ್ದಾನೆ. ಪಾಕಿಸ್ತಾನದ ಸೋದರ ಸೋದರಿಯರೇ, ನನ್ನ ಮನದಾಳದಿಂದ ನಿಮ್ಮ ಹತ್ರ ಕ್ಷಮೆ ಯಾಚಿಸ್ತಾ ಇದ್ದೇನೆ. ನಮ್ಮಿಂದ ನಿಮ್ಗೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಈ ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಬದಲಾಗಿ ಭಾರತದ ಮಿಲಿಟರಿ, ಪಾಕಿಸ್ತಾನದ ಮಿಲಿಟರಿ ಮತ್ತು ISI ನಡುವೆ ನಡೀತಾ ಇರುವಂತಹ ಯುದ್ಧ. ನನ್ನ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ದ್ವೇಷ ಇಲ್ಲ, ನನ್ನಂತೆಯೇ ತುಂಬಾ ಜನ ಇದ್ದಾರೆ ಅಂತ ಹೇಳಿ ಈತ ಒಂದು ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ. ಈ ಪೋಸ್ಟ್ ಅನ್ನ ನೋಡಿದಂತಹ ಭಾರತೀಯರು, ಭಾರತದ ಜನರು ಈತನನ್ನ ತರಾಟೆಗೆ ತೆಗೆದುಕೊಂಡಿದ್ದೇ ತಡ ಈ ಪೋಸ್ಟ್ ಅನ್ನ ಅವನು ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಈ ಪೋಸ್ಟ್ ಅನ್ನ ನೋಡಿದಂತಹ ಜನರು ಈತನಿಗೆ ಛೀ ತೂ ಅಂತ ಉಗಿತಾ ಇದ್ದಾರೆ, ಇವರಿಗೆ ಛೀ ಮಾರಿ ಹಾಕ್ತಾ ಇದ್ದಾರೆ. ಇಡೀ ದೇಶ ಭಾರತೀಯ ಸೇನೆಯ ಜೊತೆಗೆ ನಿಂತಿದ್ರೆ, ಭಾರತದ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಿದ್ರೆ, ಈ ವ್ಯಕ್ತಿ ಮಾತ್ರ ಪಾಕಿಸ್ತಾನದ ಪರವಾಗಿ ತನ್ನ ಪ್ರೀತಿಯನ್ನ ತೋರಿಸಿಕೊಂಡಿದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನದ ಜನರ ಜೊತೆ ಕ್ಷಮೆ ಯಾಚಿಸ್ತಿದ್ದಾನೆ. ಅವತ್ತು ಇವನಿಗೆ ಜನರು ಉಗ್ದು ಈತನನ್ನ ಸೋಷಿಯಲ್ ಮೀಡಿಯಾದಿಂದಲೇ ಬ್ಯಾನ್ ಮಾಡಬೇಕು ಅಂತ ಧ್ವನಿ ಎತ್ತಿದ್ರು. ಹಾಗಾಗಿ ಈಗ ಇವನು ಹೇಗಾದ್ರೂ ಮಾಡಿ ಪ್ರಚಾರಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ. ಪ್ರಚಾರಕ್ಕೆ ಬರಬೇಕು ಅನ್ನುವಂತಹ ಹುಚ್ಚು ಈತನಿಗೆ. ಹಾಗಾಗಿ ಈ ರೀತಿ ಏನೇನೋ ಕಾಂಟ್ರವರ್ಸಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಒಟ್ಟಾರೆಯಾಗಿ ಪ್ರಚಾರಕ್ಕೆ ಬರುವಂತ ಗೀಳು ಈತನದ್ದು. ನಮ್ಮ ನಡುವೆ ಇದ್ಕೊಂಡು ಪಾಕಿಸ್ತಾನದ ಪರ ಮಾತನಾಡುವಂತವರು ಅನೇಕರಿದ್ದಾರೆ, ಅದರಲ್ಲಿ ಈತನೂ ಒಬ್ಬ. ಇಂಥವರಿಗೆ ಕಾನೂನು ಕ್ರಮ ಮಾತ್ರ ಅಲ್ಲ, ಜನರೇ ಸರಿಯಾಗಿ ಪಾಠ ಕಲಿಸಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.